Hello dear students. So last time ನಾವು linear equations or system of linear equations ಬಗ್ಗೆ ತಿಳ್ಕೊಂಡಿದ್ವಿ ರೈಟ್. ಸೊ ಅದರಲ್ಲಿ ನಾನು ನಿಮಗೆ ಹೋಮೋಜಿನಿಯಸ್ ಈಕ್ವೇಷನ್ಸ್ ಅಂದರೆ ಏನು ಅಂತ ಹೇಳಿದ್ದೆ. ಇವತ್ತು ಅದ್ರ ಬೇಸಿಸ್ ಮೇಲೆ ಚೂರು ಪ್ರಾಬ್ಲಮ್ಸ್ನ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಐ ವಿಲ್ ಜಸ್ಟ್ ರಿವೈಸ್ ದ ಕಾನ್ಸೆಪ್ಟ್. ಹೋಮೋಜಿನಿಯಸ್ ಲೀನಿಯರ್ ಅಂದರೆ ಏನು, ಅನ್ನೌನ್ ಇರುತ್ತಲ್ಲ. ಈಗ ಸಪೋಸ್ ಐ ರೈಟ್ 2x + 3y = 0. ಓಕೆ, ಸೊ ಇಲ್ಲಿ ಅನ್ನೌನ್ ಇದಾವಲ್ಲ, ಇದ್ರ ಡಿಗ್ರಿ 1 ಇರಬೇಕು, ದೆನ್ ಇಟ್ ಈಸ್ ಲೀನಿಯರ್. ಹೋಮೋಜಿನಿಯಸ್ ಈಕ್ವೇಷನ್ ಅಂದರೆ ಏನು, ಈ ಕಡೆ ಆರ್ ಎಚ್ ಎಸ್ ಪಾರ್ಟ್ ಏನಿದೆಯಲ್ಲ, ಇಟ್ ಶುಡ್ ಬಿ 0 ಆಲ್ವೇಸ್. ಸೊ ಯೂಶಲಿ ವಾಟ್ ವಿ ರೈಟ್ AX = 0 ಫಾರ್ಮ್ ಏನಿದೆಯಲ್ಲ, ಅದು ಏನಾಗುತ್ತೆ, ಲೀನಿಯರ್ ಹೋಮೋಜಿನಿಯಸ್ ಈಕ್ವೇಷನ್ ಆಗಿಬಿಡುತ್ತೆ. ಓಕೆ, ಸೊ ಆಫ್ಟರ್ ದ್ಯಾಟ್ ಐ ಆಲ್ಸೋ ಟೋಲ್ಡ್ ಯು ಒನ್ ಥಿಂಗ್, ದಟ್ ಯಾವುದೇ ಒಂದು ಈಕ್ವೇಷನಿಗೆ ಒಂದು ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಸೊಲ್ಯೂಷನ್ ಅಂದರೆ ಏನು, x + 1 = 0. ಈ ಈಕ್ವೇಷನಿಗೆ ನಾನು x = -1, ಈ -1 ಈಸ್ ದ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಅರ್ಥ ಏನು, -1ನ ನಾನು x + 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. -1 + 1 = 0, 0 = 0. ಸೊ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್ ರೈಟ್. ಸೊ ಇಲ್ಲಿ ನಾನು ಸೇಮ್ ಈಕ್ವೇಷನ್ ಅಲ್ಲಿ ಇಲ್ಲಿ -1 + 1 = 0, 0 = 0, LHS = RHS ಬರ್ತಿದೆ. ಅಂದರೆ ಏನು, ದಿಸ್ ಈಸ್ ದ ಸೊಲ್ಯೂಷನ್ ರೈಟ್. ಸೊ ವಾಟ್ ಆ್ಯಕ್ಚುಲಿ ಸೊಲ್ಯೂಷನ್ ಮೀನ್ಸ್, ಅದು ಪರ್ಟಿಕ್ಯುಲರ್ ಈಕ್ವೇಷನಿಗೆ ಸ್ಯಾಟಿಸ್ಫೈ ಆಗಬೇಕು. ಸಪೋಸ್ ಐ ರೈಟ್ x = 2 ಇನ್ ದಿಸ್ ಈಕ್ವೇಷನ್, ಇಟ್ ಈಸ್ ನಾಟ್ ದ ಸೊಲ್ಯೂಷನ್. ಸೊ 2 ಈಸ್ ನಾಟ್ ದ ಸೊಲ್ಯೂಷನ್. ಓಕೆ, ಸೊ ಸೊಲ್ಯೂಷನ್ ಅಂದರೆ ಏನು ಅಂತ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಸೊ ಅದೇ ರೀತಿ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಲ್ಲಿ ಬಂದಾಗ, ಇದು ಜಸ್ಟ್ 1 ಈಕ್ವೇಷನ್ಸ್, ಇದೇ ಥರ 3-4 ನಾನು ತೊಗೊಂಡ್ಬಿಟ್ರೆ ಅದು ಸಿಸ್ಟಮ್ ಆಗಿಬಿಡುತ್ತೆ. ಸಿಸ್ಟಮ್ ಅಂದರೆ ಏನು, ಭಾಳ ಪಾರ್ಟ್ಗಳು ಸೇರಿ ಸಿಸ್ಟಮ್ ಆಗುತ್ತೆ, ಹೌದಲ್ವಾ. ಸೊ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂದರೆ ಬಹಳಷ್ಟು ಈಕ್ವೇಷನ್ಸ್ನ ಸೇರಿ ಒಂದೇ ಸತಿ ಹೇಳ್ತೀವಲ್ಲ. ಸಪೋಸ್ ಐ ರೈಟ್ x + 1 = 0, ದೆನ್ ಐ ರೈಟ್ x + 2 = 0, ಐ ರೈಟ್ x + 3 = 0, ನೋ ಪ್ರಾಬ್ಲಮ್. ಓಕೆ, ಸೊ 3 ಈಕ್ವೇಷನ್ಸ್, ಜಸ್ಟ್ ಜನರಲ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್. ಓಕೆ, ಸೊ ಈ 3 ಈಕ್ವೇಷನ್ಸ್ನ ಒಂದೊಂದೇ ಹೇಳಿದ್ರೆ ಈಕ್ವೇಷನ್, ಬಟ್ 3 ಜೊತೆಗೆ ಹೇಳಿದ್ರೆ ದಿಸ್ ಇಸ್ ಸಿಸ್ಟಮ್ ಆಫ್, ಎಲ್ಲರದು ಡಿಗ್ರಿ ಏನಿದೆ 1 ಇದೆ ತಾನೆ. ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ ಅಂದರೆ ಏನು, ಈ ಥರ ಬರೀತೀರಾ, ಅದರಲ್ಲಿ ಈಕ್ವಲ್ ಸೈನ್ ಎಲ್ಲೇ ಇದ್ದರೆ ಅದು ಈಕ್ವೇಷನ್, ಸಿಂಪಲ್. ಓಕೆ, ಸೊ ಲೀನಿಯರ್ ಹೋಮೋಜಿನಿಯಸ್ ಈಕ್ವೇಷನ್ಸ್ ಅಲ್ಲಿ ಏನು, AX = 0 ಫಾರ್ಮಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, AX = 0 ಇಸ್ ನಥಿಂಗ್ ಬಟ್ x ಅಂದರೆ ಅನ್ನೌನ್ ಏನಿದೆಯಲ್ಲ ಅದು, A ಅಂದರೆ ಇದ್ರ ಜೊತೆಗಿರುವಂತಹ ಏನು ನಂಬರ್ ಇದೆಯಲ್ಲ ಅದನ್ನು ನಾವು ಒಂದು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆದ್ರೆ ಅದು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಆಗುತ್ತೆ. 0 ಇಸ್ ನಥಿಂಗ್ ಬಟ್ ಇಟ್ಸ್ ಆಲ್ವೇಸ್ 0 ಓನ್ಲಿ ರೈಟ್. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಸೊಲ್ಯೂಷನಲ್ಲಿ ಏನಂದರೆ, ಇನ್ನೊಂದು ನೋಡಿ, ಒಂದು ಈಕ್ವೇಷನ್ ಇದೆ, ಅದಕ್ಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ನಾವು ಜನರಲ್ ಆಗಿ ಹೇಳ್ತೀವಿ. ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಅದೇ ಮ್ಯಾಥಮೆಟಿಕಲ್ ಒಂದು ಟರ್ಮ್ ಹೇಳಿ ಅಂತ ಅಂದರೆ ಏನು ಹೇಳ್ತೀರಾ, ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂದ್ಬಿಡ್ತೀರಾ. ಕನ್ಸಿಸ್ಟೆಂಟ್ ಅಂದರೆ ಏನು, ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ, ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದೆ. ಎಕ್ಸಿಸ್ಟ್ ಆಗ್ತಿಲ್ಲ ಅಂದರೆ ಇನ್ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಸೊ ಜಸ್ಟ್ ಮ್ಯಾಥಮೆಟಿಕಲ್ ಟರ್ಮ್ಸ್ ಅಷ್ಟೇ. ಸುಮ್ಮನೆ ಒಂದು ದಿಸ್ ಈಕ್ವೇಷನ್ ಈಸ್ ಕನ್ಸಿಸ್ಟೆಂಟ್ ಆರ್ ದಿಸ್ ಪರ್ಟಿಕ್ಯುಲರ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ನಾನು ಹೇಳಿದ್ರೆ ಭಯ ಪಡುವಂಥದ್ದು ಏನಿಲ್ಲ, ದೊಡ್ಡ ಶಬ್ದ ಏನಲ್ಲ ಅದು. ಓಕೆ, ಇಟ್ ಸಿಂಪ್ಲಿ ಮೀನ್ಸ್ ದಟ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಇನ್ಕನ್ಸಿಸ್ಟೆಂಟ್ ಅಂದರೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿಲ್ಲ ಅಂತೇಳಿ. ಓಕೆನಾ. ಸೊ ಎಕ್ಸಾಂಪಲ್ ನೋಡಬೇಕು ಅಂತ ಅಂದರೆ ನೋಡಿ, x + 1 = 0ಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದೆಯಾ, ಹೌದು ತಾನೆ. x = -1 ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ದಟ್ ಈಸ್ ವೈ ದಿಸ್ ಈಕ್ವೇಷನ್ ಹ್ಯಾಸ್ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಎಕ್ಸಿಸ್ಟ್ ಫಾರ್ ದಿಸ್ ಈಕ್ವೇಷನ್, ದಟ್ ಈಸ್ ವೈ ದಿಸ್ ಈಕ್ವೇಷನ್ ಈಸ್ ಕನ್ಸಿಸ್ಟೆಂಟ್. ಓಕೆ, ಸೊ ಸಪೋಸ್ ಐ ಟೆಲ್ ಯು ದ ಸೇಮ್ ಈಕ್ವೇಷನ್, ಬಟ್ ಜೊತೆಗೆ ಒಂದು ಕಂಡೀಷನ್ ಹಾಕ್ತೇನೆ ನಾನು. ಏನು ಕಂಡೀಷನ್ನು, x + 1 = 0 ಈಸ್ ಓಕೆ. ಓಕೆ, ಬಟ್ ಒನ್ ಮೋರ್ ಕಂಡೀಷನ್ ಈಸ್, ಇಲ್ಲಿ x ಶುಡ್ ಬಿ ಅಂದರೆ ವ್ಯಾಲ್ಯೂಸ್ ಆಫ್ x ನಾವೇನು ಮಾಡಬೇಕು, ನ್ಯಾಚುರಲ್ ನಂಬರ್ಸಿಂದಾನೇ ತಗೋಬೇಕು. ಅಂದಾಗ ಇದಕ್ಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ. ಬಿಕಾಸ್ ಇಲ್ಲಿ ನಾವು ಎಕ್ಸಿಗೆ -1 ಹಾಕಿದರೆ ಮಾತ್ರ 0 ಆಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಬಟ್ ನಾನು ಇಲ್ಲಿ x ನ್ಯಾಚುರಲ್ ನಂಬರ್ಸಲ್ಲೇ ಇರಬೇಕು ಅಂದಿದ್ದೀನಿ. ನ್ಯಾಚುರಲ್ ನಂಬರ್ಸ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1 2 3, 0 ಕೂಡ ಬರೋದಿಲ್ಲ ನ್ಯಾಚುರಲ್ ನಂಬರ್ಸಲ್ಲಿ ರೈಟ್. ಸೊ 1 2 3 4 ಈ ಥರ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ವೈ ಹಿಯರ್ ಯು ಕೆನಾಟ್ ಟೇಕ್ -1, ಹೌದಲ್ಲ. ಸೊ ದಟ್ ಈಸ್ ವೈ ಈ ಈಕ್ವೇಷನ್ ಏನಾಗ್ಬಿಡುತ್ತೆ, ಇದಕ್ಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ ಹೇಳ್ತೀವಿ. ಅದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳಿ ಅಂತ ಅಂದ್ರೆ ಏನು ಹೇಳ್ತೀರಾ, ದಿಸ್ ಸಿಸ್ಟಮ್ ಡಸ್ ನಾಟ್ ಹ್ಯಾವ್ ಸೊಲ್ಯೂಷನ್ ಅಂತ ಹೇಳೋ ಬದಲು ಏನಂತೀರಾ, ದಿಸ್ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್. ಓಕೆ, ಸೊ ನಥಿಂಗ್, ಇಟ್ಸ್ ಜಸ್ಟ್ ಒನ್ ಟರ್ಮ್. ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ದಿಸ್ ಇಸ್ ಜನರಲ್ ಇಂಟ್ರೊಡಕ್ಷನ್ ಆ್ಯಂಡ್ ದೆನ್ ಐ ವಿಲ್ ಟೆಲ್ ಯು ದ ವರ್ಕಿಂಗ್ ರೂಲ್. ಓಕೆ, ಸೊ ನೀವು ಲೀನಿಯರ್ ಹೋಮೋಜಿನಿಯಸ್ ಈಕ್ವೇಷನ್ಸ್ನ ಕೊಟ್ಟಾಗ
ಅದನ್ನು ಹೇಗೆ ಸಾಲ್ವ್ ಮಾಡೋದು, ಅದಕ್ಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆಯಾ, ಅದು ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ. ಓಕೆ, ಸೊ ಅದಕ್ಕಿಂತ ಮುಂಚೆ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ಲೀನಿಯರ್ ಹೋಮೋಜಿನಿಯಸ್ ಈಕ್ವೇಷನ್ ಏನಿದೆಯಲ್ಲ ಅದು ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇನ್ಕನ್ಸಿಸ್ಟೆಂಟ್ ಅನ್ನುವಂಥದ್ದು ನಾನ್ ಹೋಮೋಜಿನಿಯಸ್ ಕಲಿಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೆ. ಬಟ್ ಹೋಮೋಜಿನಿಯಸಲ್ಲಿ ಯಾವಾಗಲೂ ಈ ಕಾನ್ಸೆಪ್ಟ್ ಬರೋದೇ ಇಲ್ಲ. ಬಟ್ ನಿಮಗೆ ಇದು ಗೊತ್ತಿರಲಿ, ಫ್ಯೂಚರಲ್ಲಿ ಬೇಕಾಗುತ್ತೆ. ಯಾಕೆ ಬರೋದಿಲ್ಲ ಅಂತ ಅಂದರೆ, ಸಿ Ax=0 ಅಂತ ಇದೆಯಲ್ಲ. ಓಕೆ, ಸೊ Ax=0 ಅಂದರೆ ಅರ್ಥ ಏನು? ಎಕ್ಸ್ ಜಾಗದಲ್ಲಿ 1 ಟೈಮ್ A×0=0, ಹೌದಲ್ಲ? ಸೊ ಅಟ್ಲೀಸ್ಟ್ ಬೇರೆ ಯಾವುದೇ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗದೇ ಇದ್ದರೂ 0 ಅನ್ನೋದು ಮಾತ್ರ ಸ್ಯಾಟಿಸ್ಫೈ ಆಗೇ ಆಗುತ್ತಾ? ಒಂದು ವ್ಯಾಲ್ಯೂ ಐತೆ ತಾನೇ ಯಾವಾಗಲೂ. ನೀವು ಎ ಮ್ಯಾಟ್ರಿಕ್ಸ್ ಏನೇ ಆಗಿರಲಿ, ಬಟ್ ಅಟ್ಲೀಸ್ಟ್ ಎಕ್ಸಿಗೆ 1 ಟೈಮ್ 0 ತೊಗೊಂಡ್ರೆ ಅದಂತೂ ಪರ್ಮನೆಂಟ್ ಯಾವಾಗಲೂ ಇದ್ದೇ ಇರುತ್ತೆ ಸೊಲ್ಯೂಷನ್, ರೈಟ್? ಸೊ ದಟ್ ಈಸ್ ವೈ ಹೋಮೋಜಿನಿಯಸ್ ಸಿಸ್ಟಮ್ನ ನಾವೇನಂತೀವಿ, ಇಟ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್. ಓಕೆ, ಸೊ ಬಿಕಾಸ್ ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಅಂತೂ ಎಕ್ಸಿಸ್ಟ್ ಆಗೇ ಆಗುತ್ತೆ ಯಾವಾಗಲೂ. ಓಕೆ, ಆ್ಯಂಡ್ ದೆನ್ ಒನ್ ಮೋರ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಕನ್ಸಿಸ್ಟೆಂಟಲ್ಲಿ 2 ಮಾತು ಹೇಳ್ತೀವಿ ನೋಡಿ ಇಲ್ಲಿ. I'll just tell you, this is consistent. Okay, so consistent ಅಲ್ಲಿ ನೀವೇನು ಮಾಡಬೇಕು ಅಂದರೆ, ವರ್ಕಿಂಗ್ ರೂಲ್ ಹೇಳಿದ್ರೆ ಅದರಲ್ಲಿ ಗೊತ್ತಾಗುತ್ತಿದೆ. ಆ್ಯಕ್ಚುಲಿ ಲೆಟ್ ಮಿ ಟೆಲ್ ಯು ವರ್ಕಿಂಗ್ ರೂಲ್ ಫಸ್ಟ್. ಸೊ ವರ್ಕಿಂಗ್ ರೂಲಲ್ಲಿ ಏನಿಲ್ಲ, ವರ್ಕಿಂಗ್ ರೂಲಲ್ಲಿ ಏನು, ಫಸ್ಟ್ ಸ್ಟೆಪ್ Ax=0 ಕೊಟ್ಟಿರ್ತಾರೆ. ಓಕೆ, ಸೊ ಏನೋ ನಿಮಗೆ ಕೊಟ್ಟಿರೋ ಕ್ವಶನ್ನು. ಓಕೆ, ನಿಮಗೆ ಈಗ ಜನರಲ್ಲಾಗಿ ಕೇಳಿ, ಬಟ್ ಈಗ ಮುಂದೆ ಎಕ್ಸಾಂಪಲ್ ಮಾಡ್ತೇನಲ್ಲ ಅವಾಗ ಇನ್ನೂ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಸೊ Ax=0 ಅಂದರೆ ಏನಿಲ್ಲ, ಈ ಥರ ಈಕ್ವೇಷನ್ಸ್ ಮುಂಚೆ ಹೇಳಿದ್ನಲ್ಲ, ಈ ಥರ ಏನು ಈಕ್ವೇಷನ್ಸ್ನ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ನಾನು x+1 ತೊಗೊಂಡಿದ್ದೀನಿ, ಅವ್ರು x+y, x+2y, x+3y ಈ ಥರ ಏನು ಬೇಕಾದರೂ ತಗೋಬೋದು. ಸೊ Ax=0 ಅನ್ನುವಂಥದ್ದನ್ನು ಫಾರಮಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಓಕೆನಾ? ಲೆಟ್ ಮಿ ಗೋ ವಿತ್ ಎಕ್ಸಾಂಪಲ್, ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ, ಸರಿನಾ? ಸಪೋಸ್ ಸಿ ಹಿಯರ್ 2x + 3y = 0, 4x + 6y = 0 ಅಂತ ಅಂದ್ಕೊಳ್ಳೋಣ. ಇದು 2 ಈಕ್ವೇಷನ್ಸ್. ಓಕೆ, 2 ಈಕ್ವೇಷನ್ಸ್ ಇರೋದ್ರಿಂದ ಇದೇನಾಯಿತು, ಸಿಸ್ಟಮ್ ಅಂತ ಅನ್ಕೋಬಹುದು. ಒಂದಕ್ಕಿಂತ ಜಾಸ್ತಿ ಇದ್ದರೆ ಸಿಸ್ಟಮ್ ಅಂತ ಹೇಳ್ಬೋದು, ಬರೀ ಒಂದಿದ್ರೆ ಇಟ್ ಇಸ್ ಜಸ್ಟ್ ಲೀನಿಯರ್ ಈಕ್ವೇಷನ್. ಸೊ ಇಟ್ ಈಸ್ ಸಿಸ್ಟಮ್ ಆಫ್ 2 ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ x, y ವಿತ್ ಡಿಗ್ರಿ ಏನಿದೆ 1 ಅಷ್ಟೇ ಡಿಗ್ರಿ ಇರೋದ್ರಿಂದ ದಿಸ್ ಇಸ್ ಲೀನಿಯರ್. ಓಕೆ, ಆ್ಯಂಡ್ ರೈಟ್ ಸೈಡ್ ಏನೋ 0 ಇರೋದ್ರಿಂದ ದಿಸ್ ಈಸ್ ಲೀನಿಯರ್ ಹೋಮೋಜಿನಿಯಸ್ ಈಕ್ವೇಷನ್. ಓಕೆನಾ? ಸೊ ಇದರಲ್ಲಿ ನೋಡಿ Ax=0 ಫಾರ್ಮ್, ಫಸ್ಟ್ ಸ್ಟೆಪ್ ಏನು, Ax=0 ಫಾರ್ಮ್. ಇಲ್ಲಿ A ಅಂದರೆ ಯಾವುದಾಗುತ್ತೆ, ಇದು ನಿಮ್ಮ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಅಂದರೆ ಈ ನಂಬರ್ಸ್ ಇದೆಯಲ್ಲ, ಇವನ್ನ ನೀವು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ 2, 3, 4, 6 ದಿಸ್ ಈಸ್ ಯುವರ್ ಎ ಮ್ಯಾಟ್ರಿಕ್ಸ್. ಎಕ್ಸ್ ಅಂದರೆ ಯಾವುದು, ಎಕ್ಸ್ ವೈ ಅನ್ನೋನ್ಸ್ ಏನಿದೆಯಲ್ಲ ಇವು. ಓಕೆ, =0, 0 ಅಂದರೆ 0, 0 ದಟ್ ಈಸ್ ನಥಿಂಗ್ ಬಟ್ ದಿಸ್ ರೈಟ್ ಸೈಡ್ ಬಿ ಇತ್ತಲ್ಲ ಅದು ಯಾವಾಗಲೂ ಹೋಮೋಜಿನಿಯಸಲ್ಲಿ 0 ಇದ್ದೇ ಇರುತ್ತೆ, ರೈಟ್? ಸೊ ದಿಸ್ ಈಸ್ ನೌನ್ ಆಸ್ Ax=0 ಫಾರ್ಮಲ್ಲಿ ನಾವು ಸಿಸ್ಟಮ್ನ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆದಿದ್ದೀವಿ ಅಂತ, ಈಕ್ವೇಷನಲ್ಲಿ ಕೊಟ್ಟಿರೋದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆದಿದ್ದೀವಿ. ಓಕೆ, ಸೊ ವರ್ಕಿಂಗ್ ರೂಲಲ್ಲಿ ಏನು ಮಾಡಬೇಕು ಅಂದರೆ, ನೀವು ಫಸ್ಟ್ ಏನು ಮಾಡಬೇಕು, ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂದರೆ ಓನ್ಲಿ ಎ ಏನಿದೆಯಲ್ಲ, ಇದು ಎ ಮ್ಯಾಟ್ರಿಕ್ಸ್ ಇದೆಯಲ್ಲ, ಸೊ ಈ ಮ್ಯಾಟ್ರಿಕ್ಸ್ನ ಬರ್ಕೋಬೇಕು. ಆಫ್ಟರ್ ದಟ್ ವಾಟ್ ಯು ಹ್ಯಾವ್ ಟು ಡೂ, ರ್ಯಾಂಕ್ ಕಂಡುಹಿಡಿಬೇಕು. ಈಗ ರ್ಯಾಂಕ್ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಿಮಗೆ ಇದೇ ಚಾನಲಲ್ಲಿ ಒಂದು ವಿಡಿಯೋ ಸಿಗುತ್ತೆ. ಇಫ್ ಯು ವಾಂಟ್ ಪ್ಲೀಸ್ ವಾಚ್ ದಟ್ ಒನ್. ಅಂದರೆ ರ್ಯಾಂಕ್ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಿಲ್ಲ ಅಂದರೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ಲೀಸ್ ಅದನ್ನು ವಾಚ್ ಮಾಡಿಬಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಮುಂದೆ, ಆಯಿತಾ? ಸೊ ರ್ಯಾಂಕ್ ಕಂಡುಹಿಡಿಯೋದು. ಓಕೆ, ರ್ಯಾಂಕ್ ಕಂಡುಹಿಡಿದ ಮೇಲೆ ನಾವು ಡಿನೋಟ್ ಹೇಗೆ ಮಾಡ್ತೀವಿ, ರೋ ಆಫ್ ಎ ಅಂತ, ಹೌದಲ್ಲ? ಸೊ ದಟ್ ಈಸ್ ಈಕ್ವಲ್ ಟು ಆರ್. ರ್ಯಾಂಕ್ ಏನೋ ಆರ್ ಇದೆ ಅಂತ ಅನ್ಕೊಳ್ಳೋಣ. ಆರ್ ಅಂದರೆ ಏನು ಬೇಕಾದರೂ ಇರ್ಬೋದು. ಈಗ 2x2 ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ನಮಗೆ ರ್ಯಾಂಕು ಇಲ್ಲ 2 ಸಿಗ್ಬೋದು, ಇಲ್ಲ 1 ಸಿಗ್ಬೋದು, ರೈಟ್? ಸೊ ರ್ಯಾಂಕ್ ಅಂದರೆ ಏನು, ನೀವು ರೋ ರೆಡ್ಯೂಸ್ ಮಾಡ್ತಿರಲ್ಲ, ಅದು ಕೂಡ ವಿಡಿಯೋ ಅವೈಲೇಬಲ್ ಇದೆ. ಐ ಕೆನಾಟ್ ವೇಸ್ಟ್ ಮೋರ್ ಟೈಮ್ ಒನ್ಸ್ ಅಗೇನ್. ಓಕೆ, ಸೊ ಏನು ರೋ ರೆಡ್ಯೂಸ್ ಮಾಡ್ತಿರಲ್ಲ, ಆವಾಗ ನಿಮಗೆ ಎಕಲಾನ್ ಫಾರಮಲ್ಲಿ ಸಪೋಸ್ ಇಲ್ಲಿ 1, 3, 0, 0 ಏನೋ ಬಂತು ಅಂತ ಅಂದ್ಕೊಳ್ಳಿ. ಸೊ ನಂಬರ್ ಆಫ್ ನಾನ್ ಝೀರೋ ರೋಸ್. ಓಕೆ, ಅಂದರೆ ಇದು 1 ರೋ 2 ರೋ ಈ ಥರ ರೋಸ್ ಇದಾವಲ್ಲ, ಸಪೋಸ್ ನಾನು 3x3 ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಈ ಥರ ಅಂದ್ಕೊಳ್ಳಿ. ಎಷ್ಟು ರೋ ಇದೆ, 1, 2, 3 3 ರೋ ಇದೆಯಾ? ಈ 3 ರೋ ಅಲ್ಲಿ ಎಷ್ಟು ನಾನ್ ಝೀರೋ ರೋ ಇದಾವೋ, ಇದೇನು ರೋ ರೆಡ್ಯೂಸ್ ಮಾಡಿದ್ದೀರಾ ನೀವು ಆಲ್ರೆಡಿ ಅಂತ ಅಂದ್ಕೊಳ್ಳೋಣ. ಓಕೆ, ಅಂದರೆ ಏನೋ ಇದಕ್ಕಿಂತ ಮುಂಚೆ ಬೇರೆ ಮ್ಯಾಟ್ರಿಕ್ಸ್ ಇತ್ತು, ಅದನ್ನು ನೀವು ಕೆಲವೊಂದು ಆಪ್ರೇಷನ್ಸ್ನ ಯೂಸ್ ಮಾಡ್ತೀರಾ, ರೋ ಆಪ್ರೇಷನ್ಸ್ನ, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಅಂತೀವಲ್ಲ, ಸೊ ಆ ರೋ ಆಪ್ರೇಷನ್ಸ್ನ ನೀವು ಯೂಸ್ ಮಾಡಿಬಿಟ್ಟು ರೋ ರೆಡ್ಯೂಸ್ ಎಕಲಾನ್ ಫಾರ್ಮಿಗೆ ತರ್ತೀರಾ. ಆ್ಯಂಡ್ ತಂದ ಮೇಲೆ
ಅಸ್ಯೂಮ್ ಮಾಡೋಣ ಅದು ಈ ರೀತಿ ಇದೆ. ಅದರಲ್ಲಿ ಏನು ಮಾಡ್ಬೇಕು ನಾವು, ಕಂಪ್ಲೀಟ್ ರೋ ರೆಡ್ಯೂಸ್ ಆದಮೇಲೆ ಇದರಲ್ಲಿ ನಂಬರ್ ಆಫ್ ನಾನ್ ಝೀರೋ ರೋಸ್ ಎಷ್ಟಿದೆ ಅದೇ ಈ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಆಗುತ್ತೆ. ಸೊ ನಂಬರ್ ಆಫ್ ನಾನ್ ಝೀರೋ ರೋಸ್ ಅಂದರೆ ಏನು, ಒಂದು ರೋ ಫುಲ್ ಝೀರೋ ಇರಬೇಕು. ಇಲ್ಲಿ ನೋಡಿ 2 ಝೀರೋ ಇದೆ, ಒಂದು ವ್ಯಾಲ್ಯೂ ಇದೆ, ಇಲ್ಲಿ 1 ಇದೆ, ರೈಟ್. ಸೊ ದಿಸ್ ಈಸ್ ನಾಟ್ ಝೀರೋ ರೋ, ಯು ಕೆನಾಟ್ ಟೆಲ್ 2 ಇಲ್ಲಿ 3, ಅಟ್ಲೀಸ್ಟ್ ಒಂದಾದರೂ ಬೇರೆ ವ್ಯಾಲ್ಯೂ ಇದ್ದರೆ ಅದು ನಾನ್ ಝೀರೋ ರೋ ಆಗಿಬಿಡುತ್ತೆ, ಝೀರೋ ರೋ ಆಗೋದಿಲ್ಲ. ಓಕೆ, ಸೊ ದಿಸ್ ಈಸ್ ಓನ್ಲಿ ಝೀರೋ ರೋ. ಇವೆರಡೂ ಕೂಡ ಏನಾಗುತ್ತೆ, ನಾನ್ ಝೀರೋ ರೋಸ್. ದಿಸ್ ಈಸ್ ಝೀರೋ ರೋ. ಓಕೆ, ಎಲ್ಲ ವ್ಯಾಲ್ಯೂಸ್ ಝೀರೋ ಇರಬೇಕು, ರೈಟ್. ಸೊ ಈ ರೋ ರೆಡ್ಯೂಸ್ ಮಾಡಿದ್ಮೇಲೆ ಎಷ್ಟು ನಾನ್ ಝೀರೋ ರೋಸ್ ಇದೆಯೋ ಅಷ್ಟು ಈ ಮ್ಯಾಟ್ರಿಕ್ಸ್ದು ಏನಾಗುತ್ತೆ, ರ್ಯಾಂಕ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ 3 ರೋಸ್ ಇದ್ದಾವೆ, 3ರಲ್ಲಿ 2 ಈ ಥರ ಇದೆಯಾ. ಸೊ ಏನು, 2 ಈಸ್ ದ ರ್ಯಾಂಕ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ನಾನು ಎಕ್ಸಾಂಪಲ್ ತಗೊಂಡಿರೋ ಒಂದು ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದ್ರದ್ದು ರ್ಯಾಂಕು 2 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಯು ನೀಡ್ ಟು ಡೂ. ಆಫ್ಟರ್ ದಟ್ ಏನಾಗುತ್ತೆ ಅಂದರೆ, ನೀವೇನು ನೋಡಬೇಕು, ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಏನು ಎಕ್ಸ್ ಇದೆಯಲ್ಲ, ಎಕ್ಸ್ ಕಾಮ ವೈ ಅನ್ನೋನ್ ಇದೇನೋ 2x2, ಅದಕ್ಕೆ ಎಕ್ಸ್ ಕಾಮ ವೈ ಇದೆ. 3x3 ಇದ್ದರೆ XYZ ಇರ್ಬೋದು, ABC ಇರ್ಬೋದು. ಓಕೆ, ಸೊ ಅಲ್ಲಿ ನೀವೇನು ಮಾಡಬೇಕು, ವರ್ಕಿಂಗ್ ರೂಲ್ ನಾನು ಹೇಳ್ತಾ ಇರೋದು ಏನು, ಫಸ್ಟ್ AX = 0 ಫಾರ್ಮ್ ಬರ್ಕೋತೀರಾ, ಕೊಟ್ಟಿರೋ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಇರುತ್ತೆ, ಈ ಫಾರ್ಮಲ್ಲಿ ಬರ್ಕೊತೀರಾ. ಆಮೇಲೆ ಬರೀ ಎ ಮ್ಯಾಟ್ರಿಕ್ಸ್ ಮಾತ್ರ ತಗೊಂಡು ಅದನ್ನು ರೋ ರೆಡ್ಯೂಸ್ ಮಾಡ್ಕೊತೀರಾ. ರೋ ರೆಡ್ಯೂಸ್ ಮಾಡಿದ್ಮೇಲೆ ಏನು ಮಾಡ್ತೀರಾ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಕಂಡುಹಿಡಿತೀರಾ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಕಂಡುಹಿಡಿದ ಮೇಲೆ ಏನು ಮಾಡಬೇಕು ಅಂದರೆ, ಆ ರ್ಯಾಂಕು ನಿಮಗೆ ಕೊಟ್ಟಿರುವಂಥ ಅನ್ನೋನ್ಸ್ ಇದೆಯಲ್ಲ ಅದಕ್ಕೆ ಈಕ್ವಲ್ ಇದೆಯಾ ಅಥವಾ ಈಕ್ವಲ್ ಇಲ್ಲ ಅನ್ನೋದ್ರ ಬೇಸಿಸ್ ಮೇಲೆ 2 ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಸೊಲ್ಯೂಷನ್ ಈಸ್ ಕನ್ಸಿಸ್ಟೆಂಟ್ ಅಲ್ಲಿ 2 ಕ್ಲಾಸಿಫಿಕೇಶನ್ ಏನಾಗುತ್ತೆ ಅಲ್ಲಿ, ದಟ್ ಈಸ್ ಯುನಿಕ್ ಸೊಲ್ಯೂಷನ್ ಆರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಓಕೆ, ಸೊ ಏನಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೋದು, ರೈಟ್. ಸೊ ವಿಲ್ ಜಸ್ಟ್ ಬಿ ಡೂಯಿಂಗ್ ದಿಸ್. ಅದನ್ನು ಇನ್ನೊಂದು ಹೆಸರು ಕೂಡ ಹೇಳ್ತೀವಿ ನೋಡಿ, ನೀವು ಕನ್ಫ್ಯೂಸ್ ಆಗಬಾರ್ದು. ಇದನ್ನೆಲ್ಲ ಇಷ್ಟೊಂದು ಹೆಸರು ನೋಡಿಬಿಟ್ಟು ಝೀರೋ ಆರ್ ನಾನ್ ಝೀರೋ ಸೊಲ್ಯೂಷನ್ ಅಂತಲೂ ಅಂತೀವಿ. ನೆಕ್ಸ್ಟ್ ಏನಂತೀರ ಇಲ್ಲಿ, ಟ್ರಿವಿಯಲ್ ಸೊಲ್ಯೂಷನ್. ನಿಮಗೆ ಕ್ವಶನಲ್ಲಿ ಮೋಸ್ಟ್ಲಿ ಏನು ಮಾಡ್ತಾರೆ, ಈ ಥರ ಕೊಡ್ತಾರೆ, ಚೆಕ್ ವೆದರ್ ದ ಸಿಸ್ಟಮ್ ಈಸ್ ಹ್ಯಾವಿಂಗ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಆರ್ ನಾಟ್ ಅಂತ ಹೇಳ್ತಾರೆ, ಹೌದಲ್ಲ. ಸೊ ಮೋಸ್ಟ್ಲಿ ಏನು ಇದನ್ನ ಹೇಳ್ತಾರೆ, ಅಥವಾ ಯುನಿಕ್ ಸೊಲ್ಯೂಷನ್ ಅನ್ನೋದನ್ನು ಹೇಳ್ತಾರೆ, ಜಾಸ್ತಿ ಯೂಸ್ ಮಾಡೋದು ವರ್ಡು. ಬಟ್ ಇವು 3 ಕೂಡ ನಿಮಗೆ ಗೊತ್ತಿರಲಿ. ಅವರು ನಾನ್ ಟ್ರಿವಿಯಲ್ ಕೊಡೋ ಬದಲು ನಾನ್ ಝೀರೋ ಕೊಟ್ಟರೆ ಕನ್ಫ್ಯೂಸ್ ಆಗಬೇಡಿ. ಇವು 3 ಕೂಡ ಸೇಮ್ ಮೀನಿಂಗ್, ಓಕೆನಾ. ಸೊ ಇದರ ಅರ್ಥ ಏನು ಹೇಳಿ. ಸೊ ಕನ್ಸಿಸ್ಟೆಂಟ್ ಅಂದರೆ ಏನು, ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಏನೋ ಒಂದು ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ ನಮಗೆ ಕೊಟ್ಟಿರೋ ಸಿಸ್ಟಮಿಗೆ. ಓಕೆ, ಈಕ್ವೇಷನ್ಸ್ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ. ಅದೇನು ಇಲ್ಲಿ ವರ್ಕಿಂಗ್ ರೂಲಲ್ಲಿ ಏನು ಹೇಳ್ತಾರೆ, ರ್ಯಾಂಕ್ ಕಂಡುಹಿಡಿತೀರಾ ಆರ್. ಆ್ಯಂಡ್ ಇಫ್ ದಟ್ ಆರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಅನ್ನೌನ್ಸ್, ನಿಮಗೆ ಎಷ್ಟು ಏನು XY ಅಂತ 2 ಕೊಟ್ಟಿದ್ದಾರಾ. ಸಪೋಸ್ ನಮಗೆ ರ್ಯಾಂಕ್ ಆರ್ ಈಸ್ ಈಕ್ವಲ್ ಟು 2 ಸಿಕ್ಕಿದೆ, ನಂಬರ್ ಆಫ್ ಅನ್ನೌನ್ಸ್ ಕೂಡ 2 ಇದೆ. ಅವಾಗ ನಾವೇನಂತೀವಿ, ಈ ಪಾರ್ಟ್, ಈ 3ರಲ್ಲಿ ಏನಾದರೂ ಹೇಳ್ಕೊಳ್ಳಿ. ಓಕೆ, ಸೊ ಇದು ಯಾವುದಕ್ಕೆ ಬರುತ್ತೆ, ಆರ್ ಈಸ್ ಈಕ್ವಲ್ ಟು ಎನ್ ಕಂಡೀಷನಿಗೆ. ಓಕೆ, ಆರ್ ಈಸ್ ಈಕ್ವಲ್ ಟು ಎನ್ ಕಂಡೀಷನಿಗೆ ಅಂದರೆ ಏನು, ರ್ಯಾಂಕ್ ಕಂಡುಹಿಡಿದ ಮೇಲೆ ಇನ್ ಕೇಸ್ ರ್ಯಾಂಕ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಅನ್ನೌನ್ಸ್ ದೆನ್ ದ ಸಿಸ್ಟಮ್ ಹ್ಯಾಸ್ ಸೊಲ್ಯೂಷನ್ ಇದೆ. ಬಟ್ ಎಂಥ ಸೊಲ್ಯೂಷನ್ನು, ಯುನಿಕ್ ಸೊಲ್ಯೂಷನ್ ಅಥವಾ ಝೀರೋ ಸೊಲ್ಯೂಷನ್ ಅಥವಾ ಟ್ರಿವಿಯಲ್ ಸೊಲ್ಯೂಷನ್, 3ರಲ್ಲಿ ಯಾವುದಾದ್ರೂ ಹೇಳ್ಬೋದು. ಇನ್ ಕೇಸ್ ರ್ಯಾಂಕ್ ಕಮ್ಮಿ ಬಂದರೆ, ಜಾಸ್ತಿ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ. ಸೊ ಇಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಏನು, ಇಲ್ಲಿ 3x3 ಮ್ಯಾಟ್ರಿಕ್ಸ್ ಇದೆ ಅಂದರೆ 3ಗಿನ ಜಾಸ್ತಿ ರ್ಯಾಂಕ್ ಯಾವತ್ತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಆರ್ ನೋ? ಎಸ್. ವೈ? ಬಿಕಾಸ್ ನಂಬರ್ ಆಫ್ ನಾನ್ ಝೀರೋ ರೋಸ್ ಹೇಳಬೇಕು. ಇನ್ ಕೇಸ್ 3 ಕೂಡ ನಾನ್ ಝೀರೋ ಇದ್ರೂ ಕೂಡ 4ನೇ ರೋ ಇಲ್ಲ ತಾನೆ. ಸೊ ಇಟ್ ಕೆನಾಟ್ ಎಕ್ಸೀಡ್ ದಿಸ್ ಆರ್ಡರ್, ಓಕೆನಾ. ಸೊ ಹಾಗಾಗಿ ರ್ಯಾಂಕ್ ಇನ್ ಕೇಸ್ ಅದಕ್ಕಿಂತ ಕಮ್ಮಿ ಬಂತು ಅನ್ಕೊಳಲ್ಲ, ಇಲ್ಲಿ ಕೊಟ್ಟಿರುವಂಥ ಅನ್ನೋನ್ ವ್ಯಾಲ್ಯೂಸ್ ಇದೆ ಅಲ್ಲ XY, ಅದಕ್ಕಿಂತ ಕಮ್ಮಿ ಬಂತು ಅಂದರೆ ಏನು ಮಾಡ್ತೀರಾ, ಅವಾಗ ಈ 3ರಲ್ಲಿ ಯಾವುದಾದ್ರೂ ಹೆಸರು ಹೇಳ್ಕೊಡಿ, ಓಕೆನಾ. You can tell any of these names. Suppose rank is less than n, then you will say that the system of equations has non-trivial solution or non-zero solution or infinitely many solutions. ಇವು 3ರಲ್ಲಿ ಯಾವುದಾದ್ರೂ ಹೇಳ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ 3 ಕೂಡ, ಸೊ ದಟ್ ಕನ್ಫ್ಯೂಸ್ ಆಗಬಾರ್ದು. ಸಮ್ಟೈಮ್ಸ್ ಕ್ವಶನಲ್ಲಿ ಇದನ್ನು ನಾನ್ ಟ್ರಿವಿಯಲ್ ಕೊಟ್ಬಿಡ್ತಾರೆ, ನೀವು ಬರೀ ನಾನ್ ಟ್ರಿವಿಯಲ್ ಅನ್ನೋದನ್ನು ಅಭ್ಯಾಸ ಮಾಡ್ಕೊಂಡು ಹೋಗಿರ್ತೀರಿ, ಅಲ್ಲಿ ನಿಮಗೆ show that check whether this system has non-zero solution or not ಅಂತ ಕೊಟ್ಬಿಟ್ರೆ you will just get confused. Don't get confused, okay. All are having same names. ಸೊ ಇಷ್ಟು ನಿಮಗೆ ನಾನು ಮುಂಚೆನೂ ಹೇಳಿದ್ದೆ, ಬಟ್ ಇದನ್ನು ರಿವೈಸ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ದಿಸ್ ಇಸ್ ಯುವರ್ ರಿವಿಷನ್ ಪಾರ್ಟ್. ನೌ ದ ಆ್ಯಕ್ಚುಯಲ್ ಕ್ಲಾಸ್ ಬಿಗಿನ್ಸ್, ದಟ್ ಈಸ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ಓಕೆ. ವಿಲ್ ಜಸ್ಟ್ ಲುಕ್ ಅಪ್ ದ ಎಕ್ಸಾಂಪಲ್. ಸೊ ಈ ಕಾನ್ಸೆಪ್ಟ್ ಇನ್ನೂ ಥರವಾಗಿ ನಿಮಗೆ ಅರ್ಥ ಆಗುತ್ತೆ.
ಓಕೆ, ಸೊ ಕ್ವೆಶನ್ ಬರೆದುಬಿಟ್ಟಿದ್ದೀನಿ ಟೈಮ್ ಸೇವ್ ಮಾಡಲಿಕ್ಕೆ. ಓಕೆ, ಡೋಂಟ್ ಮೈಂಡ್, ಫೈನ್. ಸೊ ಏನು ಹೇಳಿದೆ ನಾನು, ಕನ್ಸಿಸ್ಟೆಂಟ್ ಸೊಲ್ಯೂಷನ್ ಹೇಳಿದ್ನಲ್ಲ. ಸೊ ಟ್ರಿವಿಯಲ್, ನಾನ್ ಟ್ರಿವಿಯಲ್ ಅಂತೇಳಿ. ಸೊ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಈಗ ಏನಂದಿದ್ದಾರೆ, ಫೈಂಡ್ ವೆದರ್ ದ ಸಿಸ್ಟಮ್ ಇದು ಓಕೆ ಡಾರ್ಕ್ ಆಗಿ ಬರಲಿಲ್ಲ. ಫೈಂಡ್ ವೆದರ್ ದ ಸಿಸ್ಟಮ್ ಪೊಸೆಸ್ ಎ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಏನು ಸಿಸ್ಟಮು, ಇವು 3 ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇದೆಯೋ ಇಲ್ಲೋ ಅಂತ ಕಂಡುಹಿಡಬೇಕು. ವರ್ಕಿಂಗ್ ರೂಲ್ ಏನು ನೆನ್ಸ್ಕೊಳ್ಳಿ ಕ್ಲೀನಾಗೆ. AX = 0 ಫಾರ್ಮ್ ಬರೀತೀರಾ, ಬರೀ ಎ ಮಾತ್ರ ತಗೊತೀರಾ, ಅದನ್ನು ರೋ ರೆಡ್ಯೂಸ್ ಮಾಡ್ತೀರಾ. ಓಕೆನಾ, ರೋ ರೆಡ್ಯೂಸ್ ಮಾಡಿದ್ಮೇಲೆ ರ್ಯಾಂಕ್ ಕಂಡುಹಿಡಿತೀರಾ. ಆ ರ್ಯಾಂಕು ಕೊಟ್ಟಿರುವಂಥ ಅನ್ನೌನ್ಸ್ XYZ 3 ಕೊಟ್ಟಿದ್ದಾರಾ, ರ್ಯಾಂಕು ಆ ಅನ್ನೌನ್ಸಿಗೆ ಅದನ್ನು ಏನು ಅನ್ಕೊಳ್ಳೋಣ, ದಟ್ ಈಸ್ ನಥಿಂಗ್ ಬಟ್ ಇಲ್ಲೇನು 3 ಇದೆ ತಾನೆ. ಸೊ 3 ರ್ಯಾಂಕ್ = ನಂಬರ್ ಆಫ್ ಅನ್ನೌನ್ಸ್ ಆದಾಗ ಏನಾಗುತ್ತೆ, ಸಿಸ್ಟಮ್ ಈಸ್ ಟ್ರಿವಿಯಲ್ ಅಂತ ಹೇಳ್ತೀವಿ. ಆರ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್ ಅಥವಾ ಝೀರೋ ಸೊಲ್ಯೂಷನ್ ಅಂತ ಹೇಳಿದ್ದೆ, ಹೌದಲ್ಲ. ಸೊ ಏನು, ರ್ಯಾಂಕ್ = n ಆದರೆ ಇಟ್ ಹ್ಯಾಸ್ ಟ್ರಿವಿಯಲ್ ಸೊಲ್ಯೂಷನ್. ನಮಗೆ ಅವ್ರು ಕೊಟ್ಟಿರೋದೇನು, ಫೈಂಡ್ ವೆದರ್ ದಿಸ್ ಸಿಸ್ಟಮ್ ಆಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಯಾವಾಗ, ರ್ಯಾಂಕ್ ಈಸ್ ಲೆಸ್ ದ್ಯಾನ್ n ಕಂಡೀಷನ್ ಬರಬೇಕು. ಅಂದರೆ ಏನು, ಈ ಮ್ಯಾಟ್ರಿಕ್ಸ್ನ ರ್ಯಾಂಕು 3ಗಿನ್ನ ಕಮ್ಮಿ ಬರುತ್ತೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋಣ. ಈಗ ಇನ್ ಕೇಸ್ 3ಗಿನ್ನ ಕಮ್ಮಿ ಬಂದರೆ ನಾವು ಏನು ಕನ್ಕ್ಲೂಷನ್ ಹೇಳ್ಬೋದು, ಎಸ್ ದಿಸ್ ಸಿಸ್ಟಮ್ ಪೊಸೆಸರ್ ಎ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆ, I hope you will understand this in a better way. Let us just continue. So ಏನಂದೆ ಫಸ್ಟು, AX = 0 ಫಾರ್ಮ್, ಹೌದಾ. ಎ ಅಂದರೆ ಏನಂದೆ, ಕೋಎಫಿಷಿಯಂಟ್. ಇಲ್ಲಿ ನಂಬರ್ ಏನಿರ್ತಲ್ಲ, ಈಗ ನಾನು 2x ಅಂತ ಬರೆದ್ರೆ ಎಕ್ಸ್ನ ಕೋಎಫಿಷಿಯಂಟ್ ಅಂತ ಅಂದರೆ ಎಕ್ಸ್ ಜೊತೆ ಯಾವ ನಂಬರ್ ಇದೆ ಅದನ್ನು ಕೋಎಫಿಷಿಯಂಟ್ ಅಂತೀವಿ. ಬಿಕಾಸ್ ಇಟ್ ಈಸ್ ನಂಬರ್, ಸೊ ವಿಸ್ ಎ ನ್ಯೂಮರಿಕಲ್ ಕೋಎಫಿಷಿಯಂಟ್. ಅದೇ ನಾನು 2ನ ಜೊತೆ ಅಂತ ಏನು ಎಕ್ಸ್ ಇದೆಯಲ್ಲ ಅದನ್ನು ಹೇಳಬೇಕು ಅಂತ ಅಂದರೆ ಏನು ಅನ್ಬೋದು, 2 ಜೊತೆ x ಇದೆ. ಸೊ ವಾಟ್ ವಿ ಸೇ, ಇಟ್ ಈಸ್ ಆಲ್ಫಾಬೆಟಿಕಲಿ ಆಲ್ಫಾಬೆಟಿಕಲ್ ಕೋಎಫಿಷಿಯಂಟ್ ಅಂತ ಹೇಳ್ಬೋದು. ನಂಬರ್ದಿದ್ದಾಗ ನ್ಯೂಮರಿಕಲ್ ಕೋಎಫಿಷಿಯಂಟ್ ಎಕ್ಸ್ನ ಅಥವಾ ಜನರಲ್ ಆಗಿ ಹೇಳ್ಕೊಳ್ಳಿ, ಎಕ್ಸ್ನ ಕೋಎಫಿಷಿಯಂಟ್ 2ನ ಕೋಎಫಿಷಿಯಂಟ್ ಎಕ್ಸ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ಈ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್: 1 - 3 2 1 - 3 2 7 - 21 14 -3 9 - 6. A into x means we have to write unknowns x, y, z is equal to 0 0 0 0. Okay, so this is AX = 0 form ಬರೀತೀವ, ಅದು ಫಸ್ಟ್ ಸ್ಟೆಪ್. ನಾವು A = coefficient matrix ಬರ್ಕೊಳ್ಳಿ. ಬರೆ 1 - 3 2 7 - 21 14 -3 9 - 6 14. Okay, so this is your coefficient matrix. What is the next step? You have to row reduce this one. Okay, row reduce ಮೇಲೆ ಒಂದು ಕಂಪ್ಲೀಟ್ ಆಗಿ ವಿಡಿಯೋನ ಇದೆ, ಅದನ್ನು ವಾಚ್ ಮಾಡಿ. ಆ್ಯಂಡ್ ಇಲ್ಲಿ ಜಸ್ಟ್ ಲೆಟ್ ಅಸ್ ಗೋ ವಿತ್ ದೋಸ್ ಸ್ಟೆಪ್ಸ್. ಓಕೆ, ಸೊ ಯು ಆರ್ ಹ್ಯಾವಿಂಗ್ ದಿಸ್, ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಎಂಟ್ರಿ ಈಸ್ 1, ನೋ ಪ್ರಾಬ್ಲಮ್. ಬಿಲೋ ದ 1, ಓಕೆ, ದೀಸ್ 2 entries, I'll just take it other color, you will understand. ಇವೆರಡನ್ನ ಏನು ಮಾಡಬೇಕು, 0 ಮಾಡಬೇಕು. ನೆಕ್ಸ್ಟ್ ಕಂಡೀಷನ್ ಏನು, ಇದನ್ನು 1 ಮಾಡ್ತೀರಾ. ನೆಕ್ಸ್ಟ್ ಇದ್ರ ಕೆಳಗಡೆ ಇರುವಂಥದ್ದನ್ನು 0 ಮಾಡ್ತೀರಾ. ಹಾಗೆ ಅಷ್ಟರಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಲೆಟ್ ಅಸ್ ಜಸ್ಟ್ ಸಿ ದಿಸ್ ಒನ್. ಓಕೆ, ಸೊ ದಿಸ್ ಈಸ್ ಯುವರ್ ಫಸ್ಟ್ ಸ್ಟೆಪ್, ದಿಸ್ ಈಸ್ ಯುವರ್ ಸೆಕೆಂಡ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇದನ್ನು 0 ಮಾಡಬೇಕು. ಲೆಟ್ ಅಸ್ ಜಸ್ಟ್ ಚೆಕ್ ವಿತ್ ಇಟ್ 7. ಸೊ ಸೆಕೆಂಡ್ ರೋ ಏನಿದೆಯಲ್ಲ, R2 ಆ್ಯರೋ ಮಾರ್ಕ್ ಅಂದರೆ ಏನು, ಚೇಂಜಸ್ ಟು R2 ಅಂದರೆ ಏನಿದೆ, 7 7 - 1 × 7. ಓಕೆ, 7 - 7 is equal to 0. ನಮಗೆ 0 ಬೇಕು ತಾನೆ. ಸೊ 7 is what, R2 ಮೈನಸ್ 1 ಇದೆ ಇಲ್ಲಿ, 7 ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ 7 R1. ಸೊ ವಾಟ್ ಯು ವಿಲ್ ಗೆಟ್, 7 - 7 × R1 ಅಂದರೆ 1, ಸೊ 0 ಬರುತ್ತೆ. ಸೊ ದಿಸ್ ಈಸ್ ದ ಆಪರೇಷನ್ ಯು ಹ್ಯಾವ್ ಟು ಯೂಸ್ ಇಯರ್. ಹಂಗೆ R3ಗೆ ಏನು ಬರಿಬೋದು, ಇಲ್ಲಿ -3 ಇದೆ, -3ಗೆ +3 ಆ್ಯಡ್ ಮಾಡಿದ್ರೆ 0 ಬರುತ್ತೆ, ಹೌದಲ್ಲ. ಸೊ ಹಿಯರ್ ಯು ಹ್ಯಾವ್ ಟು ಮಲ್ಟಿಪ್ಲೈ. R3 changes to R3 plus 3R1. These two are the operations. Let us just use them. So come here. A is equal to, first row ಏನು changes ಇಲ್ಲ, second row 7 - 7 0. Next -21. See here ಏನಿದೆ, R2 - 7R1. R2 ಅಂದರೆ ಏನು, -21. ಸೈಡಿಗೆ ಸಾಲ್ವ್ ಮಾಡ್ಕೊಳ್ಳಿ ಸೊ ದಟ್ ಎಲ್ಲೂ ಕನ್ಫ್ಯೂಷನ್ ಆಗಲ್ಲ. ಸೊ -7 × R1 ಅಂದ್ರೇನು, -3, -× -+3.
So 7 3s are 21. Minus 21 plus 21. What it is? 0. So this is also becoming 0. Next 14. ಮತ್ತೆ ಇದೇ ಆಪರೇಷನ್ಗೆ R2 ಅಂದರೆ ಏನು 14 ಮೈನಸ್ 7 ಇಂಟು ದಿಸ್ ಇಸ್ 2. ಸೊ 14 ಮೈನಸ್ 14 ಇದು ಕೂಡ ಏನಾಯಿತು 0 ಆಯಿತು. ನೆಕ್ಸ್ಟ್ ಈ ಆಪ್ರೇಷನ್ಸ್ ಥರ್ಡ್ R3ಗೆ ನಾವೇನು ಆಪ್ರೇಷನ್ ತೊಗೊಂಡಿದ್ದೀವಲ್ಲ ರೈಟ್. ಸೊ R3 ಲೆಟ್ ಅಸ್ ಜಸ್ಟ್ ಟ್ರೈ ದಿಸ್ ಒನ್. R3 ಅಂದರೆ ಮೈನಸ್ 3 ಪ್ಲಸ್ 3 ಇಂಟು 1 ದಿಸ್ ಇಸ್ 0. ನೆಕ್ಸ್ಟ್ R3 9 R3 ಪ್ಲಸ್ 3 R1 ಹೌದಲ್ಲ. ಸೊ R3 ಅಂದರೆ ಏನು 9 ಪ್ಲಸ್ 3 ಹಾಗೆ ಬರೀರಿ. R1 ಅಂದರೆ ರೋ 1ನಲ್ಲಿರುವಂಥ ಎಲಿಮೆಂಟ್ ಮೈನಸ್ 3 3 3 9 ಇಲ್ಲಿ ಮೈನಸ್ ಇದೆ. ಸೊ 9 ಮೈನಸ್ 9 ದಿಸ್ ಇಸ್ ಆಲ್ಸೋ 0. ಓಕೆ. ಸೊ ನೆಕ್ಸ್ಟ್ R3 ಸೇಮ್ ಕಮ್ ಇಯರ್. R3 ಅಂದರೆ ಏನು ಮೈನಸ್ 6 ಪ್ಲಸ್ 3 ಇಂಟು R1 ಅಂದರೆ ಏನು 2. ಸೊ 3 2s are 6 ಮೈನಸ್ 6 ಪ್ಲಸ್ 6 ದಿಸ್ ಈಸ್ ಆಲ್ಸೋ 0 ಹೌದಲ್ಲ. ಸೊ ನಾನೇನು ಹೇಳಿದ್ದೆ ಸ್ಟೆಪ್ಪು AX = 0 ಬರೀತೀರಾ, A ಮ್ಯಾಟ್ರಿಕ್ಸ್ ತೊಗೊತೀರಾ, ಅದನ್ನು ರೋ ರಿಡ್ಯೂಸ್ ಮಾಡ್ಕೋತೀರಾ. ರೋ ರಿಡ್ಯೂಸ್ ಮಾಡಿದ್ಮೇಲೆ ನಿಮಗೆ ರ್ಯಾಂಕ್ ಏನಿದೆಯಲ್ಲ ಅದು ಲೆಸ್ ದ್ಯಾನ್ n ಸಿಕ್ಕರೆ ಇಟ್ ಹ್ಯಾಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಸೊ ದಿಸ್ ಈಸ್ ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ವೆದರ್ ದ ಸಿಸ್ಟಮ್ ಪೊಸೆಸ್ ಎ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಆರ್ ನಾಟ್ ಅಂತೇಳಿ. ಓಕೆ. ಸೊ ಯು ಹ್ಯಾವ್ ಗಾಟ್ ವಾಟ್ ವಿ ಹ್ಯಾವ್ ರೋ ಆಫ್ A = 1. ಸೊ ವಾಟ್ ಈಸ್ ರೋ ಆಫ್ A? ರ್ಯಾಂಕ್ ಆಫ್ A ವಿಚ್ ಈಸ್ ಲೆಸ್ ದ್ಯಾನ್ n number of unknowns ಎಷ್ಟಿದೆ XYZ number of unknowns is 3. so 1 is less than 3, right? So therefore you can conclude what you can say, this system possess this ಅಥವಾ given system ಅಂತ ಬರ್ಕೊಳ್ಳಿ ಬೇಕಿದ್ರೆ. given system possess non trivial solution. Okay, so this is how you have to do. And one more thing I would like to tell you. ಓಕೆ. ಸೊ ಒನ್ ಮೋರ್ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಇಸ್ ದ್ಯಾಟ್ ಇದೇನೋ ನಿಮಗೆ ಎಕ್ಸಾಮಲ್ಲಿ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡದಾಗಿ ಪ್ರೋಸೆಸ್ ಮಾಡಬೇಕು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯು ಕೆನಾಟ್ ಗೋ ವಿತ್ ದಿಸ್ ಮೆಥಡ್. ಇಷ್ಟು ಲಾಂಗ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ರೈಟ್? ದೇರ್ ಯು ಹ್ಯಾವ್ ಟು ಸಾಲ್ವ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಆರ್ ಮಿನಿಟ್ಸ್. ಓಕೆ. ಅವಾಗ ಏನು ಮಾಡಬೇಕು, ವಾಟ್ ಈಸ್ ದ ಟ್ರಿಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಏನಂದರೆ, ನಿಮಗೆ ಲೀನಿಯರ್ ಇದೇನು ಸಿಸ್ಟಮ್ ಕೊಟ್ಟಿರ್ತಾರಲ್ಲ, ಸಿಸ್ಟಮ್ ಇಕ್ವೇಷನ್ಸ್, ಇದ್ರದ್ದು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಇದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿರಿ ಸಾಕು. ಸೊ ಡಿಟರ್ಮಿನೆಂಟ್ ಆಫ್ ದ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಕಂಡುಹಿಡಿದ್ರೆ ಅದು = 0 ಬಂದರೆ, ಓಕೆ, 0 ಬಂದರೆ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಡಿಕ್ಲೇರ್ ಮಾಡ್ಬೋದು, ಹೇಳ್ಬೋದು. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆರ್ ಇದೇನು ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರಲ್ಲ ಆ ಪ್ರಕಾರ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಯು ಕ್ಯಾನ್ ಗೋ ವಿತ್ ದಿಸ್ ಆಲ್ಸೋ. ಓಕೆ. ಸೊ ಡಿಟರ್ಮಿನೆಂಟ್ A = 0 ಅಂತ ಬಂದರೆ ಇದು ಕಾಂಪಿಟೇಟಿವ್ CSIR ನೆಟ್ ಅಥವಾ ಆ ರೀತಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರಲ್ಲ ಅವ್ರಿಗೆ ಮಾತ್ರ ಈ ಟ್ರಿಕ್ ಯೂಸ್ ಆಗುತ್ತೆ. ಬಾಕಿ ದಿಸ್ ಇಸ್ ದ ಎಕ್ಸಾಂಪಲ್. ವಿ ವಿಲ್ ಸಾಲ್ವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ದ ಕಮಿಂಗ್ ವಿಡಿಯೋ. ಇದು ಲಾಂಗ್ ಆಗಿಬಿಡುತ್ತೆ, ಬೋರ್ ಆಗಿಬಿಡ್ತೀರಾ. ಓಕೆ. ಸೊ ದಿಸ್ ಈಸ್ ಓಕೆ ಫಾರ್ ಟುಡೇ. ಐ ಥಿಂಕ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಜಸ್ಟ್ ಡ್ರಾಪ್ ಎ ಕಮೆಂಟ್ ಬಾಕ್ಸಲ್ಲಿ ನನಗೆ ಕೇಳ್ಬೋದು ನಿಮಗೆ ಏನಾದರೂ ಡೌಟ್ ಇದ್ದರೆ. ಇಫ್ ನಾಟ್ ಐ ಥಿಂಕ್ ದಿಸ್ ಈಸ್ ಎನಫ್. ಸೊ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ಕಾನ್ಸೆಪ್ಟ್ಸ್ ಹೆಲ್ಪ್ ಆಗುತ್ತಲ್ಲ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ. ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಕ್ಲಾಸಲ್ಲಿ ಅರ್ಥ ಆಗ್ತಿಲ್ಲ, ದೇ ವಾಂಟ್ ಎಕ್ಸ್ಪ್ಲನೇಷನ್, ದೆನ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ದೋಸ್ ಕೈಂಡ್ ಆಫ್ ಪೀಪಲ್ ಹೂ ನೀಡ್ ದಿಸ್. ಓಕೆ. ಯಾರಿಗೆ ಇದೆಯೋ, ಯಾಕಂದರೆ ಹೆಲ್ಪಿಂಗ್ ಈಸ್ ದ ಅಲ್ಟಿಮೇಟ್ ನೇಚರ್, ಅದಿರಬೇಕು. ಓಕೆನಾ? ಸೊ ಪ್ಲೀಸ್ ಡೂ ದ್ಯಾಟ್. ಶೇರ್ ದಿಸ್ ವಿಡಿಯೋ ಟು ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಯು ಕ್ಯಾನ್, ಎಸ್ಪೆಷಲಿ ಹೆಲ್ಪ್ ಆಗಬೇಕು. ಓಕೆ. and that's it, I think. Baki you also need to learn this thing and rest. Okay, next bere examples na solve madana. Okay, fine. So that's enough for today. Thank you. God bless you.